ಒಂದನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ದುರಂತ ಘಟನೆ ಶಿವಮೊಗ್ಗ ಜಿಲ್ಲೆಯ ಕರೂರು ಹೋಬಳಿಯ ಹಾಳಸಸಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಹಾಳಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಬಾಲಕ ಮೃತಪಟ್ಟಿದ್ದಾನೆ. ಶನಿವಾರದಂದು ಹೃದಯಾಘಾತದಿಂದ ತ್ರಿಲೋಕ್ ಜೈನ್ ಎಂಬ ಬಾಲಕ 6 ವರ್ಷದ ಬಾಲಕ ಮೃತಪಟ್ಟಿರುವಂಥದ್ದು. ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದು. ಶಾಲಾ ಆವರಣದಲ್ಲಿಯೇ ಈತ ಕುಸಿದು ಬಿದ್ದಿದ್ದಾನೆ. 6 ವರ್ಷದ ತ್ರಿಲೋಕ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಇಮಿಡಿಯೇಟ್ ಆಗಿ ತ್ರಿಲೋಕ್ನನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಆದರೆ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆಯಲ್ಲಿ ಆತ ಕೊನೆಯುಸಿರನ್ನು ಗೆಳೆದಿರುವಂಥದ್ದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. 6 ವರ್ಷದ ತ್ರಿಲೋಕ್ ಜೈನ್ 1ನೇ ತರಗತಿಯನ್ನು ಓದ್ತಾ ಇದ್ದಂತಹ ಬಾಲಕ. ಶನಿವಾರದಂದು ಶಾಲೆ ಮುಗಿಯುವ ಸಂದರ್ಭದಲ್ಲಿ ಈತ ಶಾಲಾ ಆವರಣದಲ್ಲೇ ಕುಸಿದು ಬಿದ್ದಿದ್ದಾನೆ. ಅಲ್ಲಿದ್ದಂತಹ ಶಿಕ್ಷಕರು ಕೂಡಲೇ ಅವನನ್ನು ಆಸ್ಪತ್ರೆಗೆ ಕರೆದೊಯ್ಯುವ ಕೆಲಸಕ್ಕೆ ಮುಂದಾಗ್ತಾರೆ. ಆದರೆ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯದಲ್ಲಿಯೇ ತನ್ನ ಉಸಿರನ್ನು ಚೆಲ್ಲಿದ್ದಾನೆ ತ್ರಿಲೋಕ್ ಜೈನ್, 6 ವರ್ಷದ ಪುಟ್ಟ ಬಾಲಕ. ತ್ರಿಲೋಕ್ನ ಸಾವಿನಿಂದಾಗಿ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶಾಲೆಯಲ್ಲೂ ಕೂಡ ಸಹಪಾಠಿಗಳು, ವಿದ್ಯಾರ್ಥಿಗಳು, ಶಿಕ್ಷಕರು ಕಣ್ಣೀರಾಗಿದ್ದಾರೆ. ಪುಟ್ಟ ಬಾಲಕ ಹೃದಯಾಘಾತಕ್ಕೆ ಬಲಿಯಾಗಿರೋದನ್ನು ಯಾರಿಂದಲೂ ಅರಗಿಸಿಕೊಳ್ಳೋಕೆ ಆಗದೇ ಇರುವಂತಹ ಸುದ್ದಿ ಇದು. ಯಾಕೆಂದರೆ ಪುಟ್ಟ ಬಾಲಕ, ಅವನಿಗೆ ಹೃದಯಾಘಾತವಾಗುವಂಥದ್ದು ಅಂದರೆ ಎಲ್ಲರಿಗೂ ಆಶ್ಚರ್ಯವೇ. ಶಾಲೆ ಮುಗಿಸಿ ಹೊರಡುವ ಸಂದರ್ಭದಲ್ಲಿ ಮೃತಪಟ್ಟಿರುವಂಥದ್ದು ತ್ರಿಲೋಕ್. ನಮ್ಮ ಶಿವಮೊಗ್ಗ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, 6 ವರ್ಷದ ಪುಟ್ಟ ಬಾಲಕ ಹೃದಯಾಘಾತ ಆಗುವಂಥದ್ದು ಏನಾಗಿತ್ತು ಅಂತ ಅಲ್ಲಿ? ಪ್ರಸನ್ನ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾಳಸಸಿ ಅಂತ ಹೇಳ್ಬಿಟ್ಟು ಅಂತ ಅಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಶನಿವಾರ. ಅಂದ್ರೆ ಕಳೆದ 2 ದಿನಗಳ ಹಿಂದಷ್ಟೇ ಆತ ಶಾಲೆಗೆ ತೆರಳಿರ್ತಾನೆ. ಹಿಂದೆ ಆತನಿಗೆ ಯಾವುದೇ ರೀತಿ ಆತರ ಆರೋಗ್ಯ ಸಮಸ್ಯೆಗಳೇನಿರಲಿಲ್ಲ. ಆದ್ರೆ ಬಾಲಕ ಆರೋಗ್ಯ ಇರ್ತಾನೆ. ಆದ್ರೆ ಆತ ಶಾಲೆಗೆ ಹೋಗಿ ಇನ್ನೇನು ಶಾಲೆ ಮುಗಿದು ಮನೆಗೆ ಹೊರಡ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಆತ ಇದಕ್ಕಿದ್ದಾಗನೇ ಒಂದು ರೀತಿಯ ಅನಾರೋಗ್ಯಕ್ಕೆ ಒಳಗಾಗ್ತಾನೆ, ಮತ್ತೆ ಕುಸ್ತಿ ಬೀಳ್ತಾನೆ. ಈ ಸಂದರ್ಭದಲ್ಲಿ ಅವ್ರನ್ನ ಅಲ್ಲಿರುವಂತ ಸಹಪಾಠಿಗಳಾಗ್ಲಿ, ಶಿಕ್ಷಕರಾಗ್ಲಿ ಅವನ ಆರೋಗ್ಯ ವಿಚಾರಿಸಕ್ಕೆ ಅಂತ ಮುಂದೆ ಬರ್ತಾರೆ. ಆದ್ರೆ ಆತನ ತೀವ್ರ ಅಸ್ವಸ್ಥಗೊಂಡಿರ್ತಾನೆ. ಹಾಗಾಗಿ ಅವನ್ನ ಹಾಸ್ಪಿಟ್ಲಿಗೆ ಕರೆಯುವಂತ ಸಂದರ್ಭದಲ್ಲಿ ಆತ ಮಾರ್ಗ ಮಧ್ಯದಲ್ಲಿ ತೀರ್ಕೊಂಡು ಹೋಗಿರುವಂತದ್ದು. ಕೇವಲ 6 ವರ್ಷದ 1ನೇ ಕ್ಲಾಸ್ ಓದ್ತಿದ್ದಂತಹ ವಿದ್ಯಾರ್ಥಿ. ಆತರ ಆ ಒಂದು ಘಟನೆ ಇಡೀ ಶಾಲೆಗೆ ಅಷ್ಟೇ ಅಲ್ಲ, ಇಡೀ ಊರಿಗೆ ಒಂದು ರೀತಿಯ ಶಾಕ್ ಅನ್ನು ಉಂಟು ಮಾಡಿರುವಂತದ್ದು. ಯಾಕೆಂದ್ರೆ ತುಂಬಾ ಆರೋಗ್ಯ ಆಗಿದ್ದಂತ ಹುಡುಗ, ಓದಿನಲ್ಲಿ ಚುರುಕಿದ್ದ, ತಂದೆ ತಾಯಿಗಳಿಗೆ ಮತ್ತೆ ಅಕ್ಕಪಕ್ಕದ ಮನೆಯವರಿಗೆ ಮುದ್ದಾದಂತ ಹುಡುಗ, ಶಾಲೆಯಲ್ಲೂ ಕೂಡ ಒಳ್ಳೆ ವಿದ್ಯಾರ್ಥಿ ಅಂತ ಅವನ ಹೆಸರು ಪಡೆದಿದ್ದ ಇಂತಹ ಒಂದು ವಿದ್ಯಾರ್ಥಿ ಈ ರೀತಿ ಹಠಾತ್ ಆಗಿ ಒಂದು ರೀತಿ ಅನಾರೋಗ್ಯಕ್ಕೊಳಗಾಗಿ ಕೆಲವೇ ನಿಮಿಷಗಳಲ್ಲಿ ಆತ ತನ್ನ ಪ್ರಾಣವನ್ನ ಕಳ್ಕೊಳ್ತಾರೆ ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಆಗತ್ತೆ ಅಂತಂದ್ರೆ ಈಗ ಎಲ್ರಿಗೂ ಒಂದು ರೀತಿಯ ಆತಂಕನ ಉಂಟು ಮಾಡ್ತಿರುವಂಥದ್ದು. ಈ ಒಂದು ಘಟನೆ ಆ ಶಾಲೆಯ ಒಂದು ಪರಿಸರದಲ್ಲಿ, ಆ ಊರಿನಲ್ಲಿ ಈಗಾಗಲೇ ತುಂಬಾ ಚರ್ಚೆಗೆ ಮತ್ತೆ ದುಃಖಕ್ಕೆ ಕಾರಣ ಆಗಿರುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ಪ್ರಸನ್ನ.